ಹಲೋ, ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ದಹಿ ಪಪ್ಪಡಿ ಚಾಟ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಸ್ಟ್ರೀಟ್ ಸ್ಟೈಲ್ ಚಾಟ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವಿದನ್ನು ಇಲ್ಲಿ ಗೋಧಿ ಹುಡಿ ಉಪಯೋಗಿಸಿ ಮಾಡಿದಂತಹ ಪಪ್ಪಡಿಯಿಂದ ಚಾಟ್ಸನ್ನು ಮಾಡ್ತಾ ಇದ್ದೇವೆ. ತುಂಬಾ ಸುಲಭವಾಗಿ ಮಾಡಬಹುದು. ಬನ್ನಿ ಹಾಗಿದ್ರೆ ಪಾಪಡಿ ಚಾಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರದ ಒಂದು ಪ್ಲೇಟ್ ತಗೊಂಡು ಅದಕ್ಕೆ 2 ಕಪ್ ಆಗುವಷ್ಟು ನಾವಿಲ್ಲಿ ಗೋಧಿ ಹುಡಿಯಲ್ಲಿ ಮಾಡುವ ಕಾರಣ ಗೋಧಿ ಹುಡಿಯನ್ನು ಹಾಕ್ತಾ ಇದ್ದೇವೆ. ನಾರ್ಮಲ್ ಆಗಿ ಮೈದಾದಲ್ಲೇ ಮಾಡೋದು ಈ ಪಾಪಡಿಯನ್ನು, ಆದರೆ ನಾವಿಲ್ಲಿ ಇವತ್ತು ಗೋಧಿ ಹುಡಿಯಲ್ಲಿ ಮಾಡ್ತಾ ಇದ್ದೇವೆ. ಇನ್ನಿದಕ್ಕೆ ಅರ್ಧ ಚಮಚ ಆಗುವಷ್ಟು ಉಪ್ಪು, ಅರ್ಧ ಚಮಚ ಆಗುವಷ್ಟು ಓಮದ ಕಾಳು, ಹಾಗೆ 2 ಚಮಚ ಆಗುವಷ್ಟು ಬಿಸಿ ಮಾಡಿದಂತಹ ತುಪ್ಪ. ನಿಮ್ಮಲ್ಲಿ ತುಪ್ಪ ಇಲ್ಲ ಅಂತಾದರೆ ನೀವು ಎಣ್ಣೆ ಕೂಡ ಹಾಕಿಕೊಳ್ಬೋದು. ಇನ್ನಿದನ್ನು ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿ ನೀರನ್ನು ಆ್ಯಡ್ ಮಾಡಿಕೊಳ್ತಾ ಬನ್ನಿ. ಉಗುರು ಬೆಚ್ಚಗಿನ ನೀರನ್ನು ಹಾಕ್ತಾ ಬನ್ನಿ. ಹಾಕಿ ಈ ರೀತಿ ಹಿಟ್ಟನ್ನು ಕಲಸಿಕೊಳ್ಳಿ. ನೀವು ಯಾವ ರೀತಿಯಲ್ಲಿ ಚಪಾತಿಗೆಲ್ಲ ಹಿಟ್ಟು ಕಲಸಿಕೊಳ್ತೀರೋ ಅದೇ ರೀತಿಯಲ್ಲಿ ಹಿಟ್ಟನ್ನು ಕಲಸಿಕೊಂಡ್ರಾಯಿತು. ಇನ್ನಿದನ್ನು ಚೆನ್ನಾಗಿ ಈ ರೀತಿ ನಾದಿಕೊಳ್ಬೇಕು. ಮೇಲಿನಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ರೀತಿ ಚೆನ್ನಾಗಿ ಅದನ್ನು ನಾದಿಕೊಂಡ್ರಾಯಿತು. 3 ರಿಂದ 4 ನಿಮಿಷ ಈ ರೀತಿ ಚೆನ್ನಾಗಿ ನಾದಿಕೊಳ್ಬೇಕು. ಅದನ್ನು 5 ನಿಮಿಷ ಆದ ಮೇಲೆ ಈ ರೀತಿ ನಾನಿದನ್ನು 3 ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದೇನೆ. ನೀವು ಬೇಕಿದ್ದರೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕೂಡ ಮಾಡಿಕೊಳ್ಳಬಹುದು. ಇನ್ನಿದನ್ನು ಈ ರೀತಿ ನೋಡಿ ಚಪಾತಿ ರೀತಿಯಲ್ಲಿ ಈ ರೀತಿ ಲಟ್ಟಿಸಿಕೊಳ್ಬೇಕು. ನಾವು ಯಾವ ರೀತಿ ಚಪಾತಿ ಮಾಡ್ತೇವೋ ಅದೇ ಮೆಥಡಲ್ಲಿ ಮಾಡಿದರೆ ಆಯಿತು. ಮೇಲಿನಿಂದ ಗೋಧಿ ಹುಡಿ ಅಥವಾ ಮೈದಾ ಹುಡಿ ಯಾವುದು ಬೇಕಿದ್ದರೂ ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಲಟ್ಟಿಸಿಕೊಳ್ಳಿ. ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಸ್ವಲ್ಪ ಸಣ್ಣ ಸಣ್ಣ ಚಪಾತಿ ರೀತಿಯಲ್ಲಿ ಲಟ್ಟಿಸಿಕೊಂಡ್ರಾಯಿತು. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ತೆಳುವಾಗಿ ಲಟ್ಟಿಸಿಕೊಂಡ್ರಾಯಿತು. ಹಾಗೆ ಸ್ನೇಹಿತರೆ, ಈ ಪಾಪಡಿ ಚಾಟ್ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸುವುದನ್ನು ಮರಿಬೇಡಿ. ನೋಡಿ, ಇದೀಗ ನಮ್ಮ ಚಪಾತಿಯ ಹದಕ್ಕೆ ಬಂದಿದೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇನ್ನು ಒಂದು ಫೋರ್ಕಿನ ಸಹಾಯದಿಂದ ನೋಡಿ ಈ ರೀತಿ ತೂತುಗಳನ್ನಾಗಿ ಮಾಡಿಕೊಳ್ಳಿ. ಇಲ್ಲಾಂದರೆ ನಾವದು ತೂತು ಮಾಡಿಕೊಳ್ಳಿಲ್ಲ ಅಂತಾದರೆ ಅದು ಉಬ್ಬಿ ಬರ್ತದೆ, ನಮ್ಮ ವಡೆ ಟೈಪಲ್ಲಿ ಬರ್ತದೆ. ಇದು ನಮಗಿಲ್ಲಿ ಪಾಪಡಿ ಟೈಪಲ್ಲಿ ಬರಬೇಕು, ಚಪ್ಪಟೆಯಾಗಿರಬೇಕು. ಅದಕ್ಕೋಸ್ಕರ ನಾವು ಫೋರ್ಕಲ್ಲಿ ಅದನ್ನು ತೂತು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಮುಚ್ಚಳ ತಗೊಂಡು ಅದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಈ ರೀತಿಯಲ್ಲಿ ಸರ್ಕಲ್ ಟೈಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಇನ್ನು ಎಲ್ಲ ಕಟ್ ಮಾಡಿದಂತಹ ಪಾಪಡಿಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿ. ನೋಡಿ, ಇದನ್ನಿನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಟುಕೊಂಡ್ರೆ ಆಯಿತು. ಹಾಗೆ ಸೈಡಲ್ಲೆಲ್ಲ ಉಳಿದಂತಹ ಹಿಟ್ಟನ್ನು ಪುನಃ ಉಂಡೆಯನ್ನಾಗಿ ಮಾಡಿ ಚಪಾತಿ ಟೈಪಲ್ಲಿ ಲಟ್ಟಿಸಿಕೊಂಡು ಪುನಃ ಇದೇ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗಲ್ಲಿ ಹಿಟ್ಟು ವೇಸ್ಟ್ ಆಗೋದಿಲ್ಲ. ನೋಡಿ, ಈ ರೀತಿಯಲ್ಲಿ ಉಳಿದ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಪುನಃ ಅದನ್ನು ಲಟ್ಟಿಸಿಕೊಂಡ್ರೆ ಆಯಿತು. ನಾನಿಲ್ಲಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟುಕೊಂಡೆ. ಇನ್ನಿದಕ್ಕೆ ನಾವು ಲಟ್ಟಿಸಿಕೊಂಡಂತಹ ಪಾಪಡಿಗಳನ್ನು ಒಂದೊಂದೇ ಆಗಿ ಬಿಸಿಯಾದ ಎಣ್ಣೆಗೆ ಹಾಕ್ತಾ ಬನ್ನಿ. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮಲ್ಲಿ ಇಡೋದು ಬೇಡ. ಒಂದ್ಸಲ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ಫ್ರೈ ಮಾಡ್ತಾ ಬನ್ನಿ. ನಾವು ಮನೆಯಲ್ಲಿ ಮಾಡಿಕೊಳ್ಳೋದಾದರೆ ಗೋಧಿ ಹುಡಿಯಲ್ಲಿ ಮಾಡಿಕೊಳ್ಬೋದು, ಇಲ್ಲಾಂದರೆ ಮೈದಾ ಹುಡಿಯಲ್ಲೇ ನಾರ್ಮಲ್ ಆಗಿ ಎಲ್ಲರೂ ಮಾಡೋದು. ಇನ್ನಿದನ್ನು ಈ ರೀತಿ ನೋಡಿ ಒಂದ್ಸಲ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ.
ಒಳಗೆ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರಬೇಕದು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಈಗಿನ ಜನ್ರೇಷನ್ ಮಕ್ಕಳಿಂದ ಹಿಡಿದು ಎಲ್ರಿಗೂ ಚಾಟ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರ್ತದೆ. ನೋಡಿ, ಇದೀಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಕರಿತಾ ಇದ್ದೇವೆ. ಈ ಪಾಪಡಿ ಚಾಟ್ಸಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ನೋಡಿ, ಈ ರೀತಿ ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ನೋಡಿ, ಇದೀಗ ಕಲರ್ ಚೇಂಜ್ ಆಗ್ತಾ ಬಂತು. ನಾವಿದಿಲ್ಲಿ ಗೋಧಿ ಹುಡಿಯಲ್ಲಿ ಮಾಡುವ ಕಾರಣ ಸ್ವಲ್ಪ ಬ್ರೌನ್ ಜಾಸ್ತಿ ಬರ್ತದೆ. ನೀವು ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ವೈಟಲ್ಲೇ ಇರ್ತದೆ, ಕಲರ್ ತುಂಬ ಡಾರ್ಕ್ ಬರುವುದಿಲ್ಲ. ನೋಡಿ, ಇದೀಗ ಸಾಧಾರಣ ಆಯಿತು. ಇದು ಇಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಬೇಕು. ಇದಿಲ್ಲಿ ಗೋಧಿ ಹುಡಿ ಆದ ಕಾರಣ ಈ ಕಲರ್ ಬಂದದ್ದು. ನೀವು ಮೈದಾದಲ್ಲಿ ಮಾಡಿದರೆ ವೈಟ್ ಕಲರಲ್ಲೇ ಇರ್ತದೆ, ಬಟ್ ರುಚಿ ತೊಂದರೆ ಇಲ್ಲ. ರುಚಿ ಇದು ಸಹ ಚೆನ್ನಾಗಿ ಬರ್ತದೆ. ಗೋಧಿ ಹುಡಿಯಲ್ಲಿ ಮಾಡಿದರೂ ಸಹ ಕಲರ್ ಮಾತ್ರ ಸ್ವಲ್ಪ ಡಾರ್ಕ್ ಬರ್ತದೆ. ನೀವು ಚಪಾತಿಯನ್ನು ಲಟ್ಟಿಸಿಕೊಳ್ತೀರಾ, ಆಗ ಫೋರ್ಕಲ್ಲಿ ತೂತು ಮಾಡೋದನ್ನು ಮರಿಬೇಡಿ. ಇಲ್ಲ ಅಂದರೆ ಅದು ನಮ್ಮ ಪಾನಿಪುರಿ ಟೈಪಲ್ಲಿ ಪೂರಿ ಉಬ್ಬಿಕೊಂಡು ಬರ್ತದೆ. ಇಲ್ಲ ಅಂದರೆ ಇದೇ ಟೈಪಲ್ಲಿ ಬರ್ತದೆ. ನೋಡಿ, ತೂತು ಮಾಡಿಕೊಂಡ್ರೆ ಫ್ಲ್ಯಾಟ್ ಆಗಿ ಬರ್ತದೆ. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಹಾಕಿಕೊಳ್ಳಿ. ಇನ್ನು ಪುನಃ ನಾವು ಬೇರೆ ಪಾಪಡಿ ತಯಾರು ಮಾಡಿಕೊಂಡಿದ್ದೇವಲ್ಲ, ಅದನ್ನು ಎಣ್ಣೆಯಲ್ಲಿ ಹಾಕಿ ಕರೆದು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿ, ನಮ್ಮ ಪಾಪಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿ ಅಂತೂ ಬರ್ತದೆ. ಇನ್ನು ನಾವು ಚಾಟ್ಸ್ ರೆಡಿ ಮಾಡಿಕೊಳ್ಳುವ. ಒಂದು ಪ್ಲೇಟಿಗೆ ನೋಡಿ ಈ ಟೈಪಲ್ಲಿ ಪಾಪಡಿಯನ್ನು ಕಟ್ ಮಾಡಿ ಹಾಕಿಕೊಳ್ಳಿ, ಪುಡಿ ಮಾಡಿದಂತಹ ಪಾಪಡಿ. ಇನ್ನಿದಕ್ಕೆ ಬೇಯಿಸಿ ಕಟ್ ಮಾಡಿದಂತಹ ಆಲೂಗಡ್ಡೆ, ಹಾಗೆ ಸಣ್ಣಗೆ ಕಟ್ ಮಾಡಿದಂತಹ ಮುಳ್ಳು ಸೌತೆ, ಈರುಳ್ಳಿ, ಸಣ್ಣಗೆ ಹಚ್ಚಿಟ್ಟುಕೊಂಡಂತಹ ಈರುಳ್ಳಿ, ಸಣ್ಣಗೆ ಹಚ್ಚಿದಂತಹ ಟೊಮ್ಯಾಟೊದ ಚೂರುಗಳು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ. ಹಾಗೆ ಗ್ರೀನ್ ಚಟ್ನಿ, ಹೋಮ್ ಮೇಡ್ ಗ್ರೀನ್ ಚಟ್ನಿ ಇದು. ಸ್ವೀಟ್ ಚಟ್ನಿ, ಟಮರಿಂಡ್ ಸ್ವೀಟ್ ಚಟ್ನಿ, ಖರ್ಜೂರ ಹಾಕಿ ಮಾಡಿದಂತಹ ಚಟ್ನಿ. ಹಾಗೆ ಮೇಲಿಂದ ಸ್ವಲ್ಪ ದಾಳಿಂಬೆ. ಪುನಃ ಮೇಲಿಂದ ಬೇಕಿದ್ರೆ ಸ್ವಲ್ಪ ಕಟ್ ಮಾಡಿದಂತಹ ಈರುಳ್ಳಿ, ಹಾಗೆ ಸೇವು. ಇನ್ನು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮೇಯ್ನಾಗಿ ಸ್ವೀಟ್ ಆದಂತಹ ಮೊಸರು. ಈ ಮೊಸರಿಗೆ ನಾನೊಂದು 2 ಚಮಚ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಇಟ್ಟುಕೊಂಡಿದ್ದೇನೆ ಮೊದಲೇ. ಇನ್ನಿದಕ್ಕೆ ಮೇಲಿಂದ ಸೇವು, ಹಾಗೆ ದಾಳಿಂಬೆ, ಈರುಳ್ಳಿ ನಿಮ್ಮ ಆಪ್ಷನ್, ಬೇಕಾದಷ್ಟು ಹಾಕಿಕೊಳ್ಳಿ. ಇನ್ನಿದನ್ನು ಸರ್ವ್ ಮಾಡಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.